ಗೈಸ್ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಎಲ್ಲೂ ಇಲ್ವಾ ಇಲ್ಲಿ ಟೌನಲ್ಲಿ ಚಿಕ್ಕಮಂಗ್ಳೂರಲ್ಲಿ ಅಂತ ಕೇಳೋಣ ಬನ್ನಿ. ಶಾಪೇ ಕ್ಲೋಸಾ? ಇಡೀ ಚಿಕ್ಕಮಂಗ್ಳೂರು ಹುಡುಕ್ತೆ. ಲೆಟ್ಸ್ ಗೋ ಆ್ಯಂಡ್ ಸರ್ಚ್ ಫಾರ್ ಅ ಮ್ಯಾಂಗೋ. ಸೊ ಸೀಸನ್ ಮುಗಿತಾ ಇದೆ, ಇನ್ನು ಮತ್ತೆ ಇನ್ನೊಂದು ವರ್ಷ ವೆಯ್ಟ್ ಮಾಡಬೇಕು ಮ್ಯಾಂಗೋ ತಿನ್ನೋಕ್ಕೆ. ನನಗೇನು ಅಷ್ಟು ಮ್ಯಾಂಗೋ ಕ್ರೇಜ್ ಇಲ್ಲ, ಬಟ್ ಯಾಕೋ ತಿನ್ನಬೇಕು ಅನ್ನಿಸ್ತಾ ಇದೆ. ಅದು ಆ ಬಾದಾಮ್ ಮ್ಯಾಂಗೋನೇ ತಿನ್ನಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ಅಪ್ಪ ಬೇರೆ ಚಾಲೆಂಜ್ ಹಾಕಿದಾರಲ್ವ, ನೋಡೋಣ ತೊಗೊಬಾ ಇವತ್ತು ಅಂತ. ಸೊ ಹಾಗಾಗಿ ಇಡೀ ಟೌನ್ ಹುಡುಕ್ತೀನಿ, ಸಿಗುತ್ತಾ ಇಲ್ವಾ ನೋಡೋಣ ಬನ್ನಿ. ಗೈಸ್ ಇಲ್ಲಿ ಆನ್ ದ ವೇ ಒಂದು ಫ್ರೂಟ್ ಶಾಪ್ ಸಿಕ್ತು, ಬನ್ನಿ ಕೇಳೋಣ ಇಲ್ಲಿ ಬಾದಾಮ್ ಇದೆಯಾ ಅಂತ. ಚಾಲೆಂಜಲ್ಲಿದ್ದಾರೆ. ಇದು ಬಾದಾಮಿ ಮ್ಯಾಂಗೋ ಇದೆಯಾ? ಇಲ್ವಾ? ಯಾಕೆ ಇಲ್ಲ? ಸೀಸನ್ ಮುಗೀತಂತನಾ? ಓ ಯಾಕೋ ಫ್ಲಾಪ್ ಆಗತ್ತೆ ಕಾಣಿಸ್ತು. ಎಲ್ಲೂ ಇಲ್ವಾ ಇಲ್ಲಿ ಟೌನಲ್ಲಿ ಚಿಕ್ಕಮಂಗ್ಳೂರಲ್ಲಿ? ಸೀಸನ್ ಮುಗೀತಂತೆ ಅಮ್ಮ, ಎಲ್ಲೂ ಇಲ್ವಂತೆ. ಪಪ್ಪ ಹೇಳಿದ್ದೆ ನಿಜ ಹಂಗಾದ್ರೆ. ಗೈಸ್ ಫ್ರೂಟ್ ಶಾಪ್ ಮುಂದೆನೇ ಇದ್ದೀನಿ, ನಾನು ಅಂದ್ಕೊಂಡೆ ಇಲ್ಲಿರುತ್ತೆ ಅಂತ, ಬಟ್ ಇಲ್ಲಿಲ್ವಂತೆ, ಸೀಸನ್ ಮುಗ್ದಿದೆಯಂತೆ. ಬಾದಾಮಿ ಇಲ್ಲ, ಅದೇ ಅಪ್ಪ ತಂದಿದ್ದಾರಲ್ಲ ಅದು ಯಾವುದೋ ಮ್ಯಾಂಗೋ, ಅದೇ ಈಗಲೂ ಇರೋದು. ಸೊ ಪಾಪ ಗೊತ್ತಿಲ್ಲದೆ ನಾವು ಅಪ್ಪಂಗೆ ಅಂದ್ಬಿಟ್ಟೆ. ಆದರೂ ಸ್ಟಿಲ್ ಅಲ್ಲಿ ನೆವರ್ ಗಿವ್ ಅಪ್, ಬಿಕಾಸ್ ಇನ್ನೂ ಒಂದು 2-3 ಅಂಗಡಿ ಇದೆ ಗೊತ್ತಿರದೆ. ಆ ಫ್ರೂಟ್ ಶಾಪಿಗೆ ಹೋಗಿ ಕೇಳ್ತೀನಿ. ಫುಲ್ ಇಡೀ MG ರೋಡ್ ನೋಡ್ಕೊಂಬಂದೆ, ಇಲ್ಲೊಂದೇ ಇದ್ದಿದ್ದು, ಅದು ಬಾದಾಮಿ ಅಲ್ಲ. ನೋಡೋಣ ಮುಂದೆ ಏನಾದರೂ ಸಿಗುತ್ತಾ ಅಂತ. ಇಲ್ಲೊಂದು AJ ಮ್ಯಾಂಗೋ ಬಜಾರ್ ಅಂತಿದೆ, ಫ್ರಂಟ್ ಕ್ಲೋಸ್ ಆಗಿದೆ, ಒಳಗಡೆ ಇದೆಯಾ ಇದು ಅಂತ ಕೇಳೋಣ ಬನ್ನಿ. ಶಾಪೇ ಕ್ಲೋಸಾ? ಬಾದಾಮಿ ಇದೆಯಾ ಮ್ಯಾಂಗೋ? ನೋ ಬಾದಾಮಿ ಹಿಯರ್ ಆಲ್ಸೋ. ಆ್ಯಂಡ್ ಅಲ್ಲಿ ಆಪೋಸಿಟ್ ಒಂದು ಶಾಪ್ ಇದೆ, ಅಲ್ಲಿ ಕೇಳ್ಕೊಬರೋಣ ಬಾದಾಮಿ ಮ್ಯಾಂಗೋ ಇದೆಯಾ ಅಂತ. ಇಲ್ವಾ? ಇಲ್ಲೂ ಯಾಕೆ ಬಾದಾಮಿ ಇಲ್ಲ? ಬರೋದೇ ಇಲ್ವಾ? ಓ ಶಟ್. ಇಲ್ಲೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ಫ್ರೂಟ್ ಶಾಪ್ ಹುಡುಕಿದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಐ ಥಿಂಕ್ ಐ ವಿಲ್ ಲೂಸ್ ದ ಚಾಲೆಂಜ್. ಆದರೂ ಇಲ್ಲಿ ಯಾರೋ ಇಟ್ಕೊಂಡಿದ್ದಾರೆ ಸ್ಟ್ರೀಟ್ ಸೈಡ್, ನೋಡೋಣ. ಯಾವ್ದಿದು ಮ್ಯಾಂಗೋ? ಇದು ಬಾದಾಮಿ ಸಿಗಲ್ವಾ? ಎಲ್ಲ ಕಡೆನೂ ಬಾದಾಮಿ ಇಲ್ಲ. ಗೈಸ್ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಎಲ್ಲೂ ಬಾದಾಮ್ ಮ್ಯಾಂಗೋ ಸಿಗ್ತಾ ಇಲ್ಲ. ಆ್ಯಂಡ್ ನೋಡೋಣ ಬನ್ನಿ, ಲಾಸ್ಟ್ ಒಂದು ಶಾಪ್ ರಿಲಯನ್ಸಿಗೆ ಹೋಗೋಣ ಅಂತಿದ್ದೀನಿ, ಅಲ್ಲೇನಾದ್ರು ಸಿಗುತ್ತಾ ಅಂತ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡೋಣ. ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಗೈಸ್ ಐ ಥಿಂಕ್ ಇಲ್ಲೂ ಕೂಡ ಬಾದಾಮಿ ಸಿಗಲ್ಲ, ಡೌಟೇ. ಬಾದಾಮಿ ಮ್ಯಾಂಗೋ ಇದೆಯಾ? ಎಲ್ಲೂ ಕಾಣಿಸ್ತಾ ಇಲ್ಲ ಬಾದಾಮಿ. ದಿಸ್ ಇಸ್ ಮೈ ಫೇವ್ರೆಟ್. ಆಚೆ ಕಡೆ ಇದು 400 rupees ಕಿಲೋ, ಬಟ್ ಇಲ್ಲಿ 300 rupees ಕಿಲೋ ಇದೆ. 100 rupees ವರ್ತ್. ಅರ್ಧ kg 150 ರೂಪಾಯಿ ಇದೆ. ಚೆನ್ನಾಗಿ ಇಲ್ಲಿ ಯಾವುದೋ ಮ್ಯಾಂಗೋ ಇದೆ, ಬಟ್ ಇದು ಬಾದಾಮಿ ಇಲ್ಲ ಐ ಥಿಂಕ್. ಗೈಸ್ ಹಿಯರ್ ಕಮ್ಸ್ ಮೈ ಫೇವ್ರೆಟ್ ಬ್ಲ್ಯಾಕ್ಬೆರಿ. cherry ಇದೆ. I think I'll take this one. Guys, I took this blackberry and ಈಗ ಈ ಫ್ರೂಟ್ನ ತೊಗೊಳೋಣ. ಆ್ಯಪಲ್ ಯಾವ್ದು ಚೆನ್ನಾಗಿದೆ?
ಒಬ್ಬಳೇ ಇದ್ದರೆ ವಿಡಿಯೋ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಫ್ರೂಟ್ಸ್ ಎಲ್ಲ ತುಂಬ ಒಳ್ಳೆಯದು, ತಿಂತಾ ಇರಬೇಕು ಆಗಾಗ ಡಿಫ್ರೆಂಟ್ ಫ್ರೂಟ್ಸ್ ಚೆನ್ನಾಗಿದೆ. ಬಟ್ ನಂಗೆ ಸ್ವಲ್ಪ ರೆಡ್ ಇರೋದು ಇಷ್ಟ ಆಗುತ್ತೆ, ಫುಲ್ ಗ್ರೀನ್ಗಿಂತ ಒಂಚೂರು ರೆಡ್ ಇರಬೇಕು. ನೆಕ್ಸ್ಟ್ ವಿಚ್ ವಾಂಟ್ ಟು ಟೇಕ್? ಗ್ರೇಪ್ಸ್ ಚೆನ್ನಾಗಿದೆ. ಸೀಬೆಹಣ್ಣು ನೋಡಿ ನಮ್ಮ ಮನೇಲಿ ಬೆಳೆದಲ್ಲ, ಏನು ಸಕ್ಕತ್ತಾಗಿದೆ. ಚೆನ್ನಾಗಿದೆ. ಕಾಸಿಲ್ ನೋಡಿ ಚೋಳ ಹಣ್ಣು. ಯಾವುದೋ ಬಾಟಲ್ ಚೆನ್ನಾಗಿದೆ. ಇದೆಷ್ಟು ಪೀಸ್ಫುಲ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಗೊತ್ತಾಯ್ತಲ್ಲ ಶಾಪ್ ಮಾಡೋದು. ನಾನು ಬಾದಾಮಿ ಮ್ಯಾಂಗೋ ತೊಗೊಳಕ್ಕೆ ಬಂದು ನಾನು ಬೇರೆ ಏನೇನೋ ತಗೊತಾ ಇದ್ದೀವಿ. ನನಗೆ ಟಾಪ್ ತುಂಬ ಕ್ಯೂಟಾಗಿ ಅನ್ನಿಸ್ತಾ ಇದೆ. ಲೆಟ್ ಮಿ ಟ್ರೈ ದಿಸ್. ಅದೆಷ್ಟು ಕ್ಯೂಟಾಗಿದೆ ಅಲ್ಲ. ಎಲ್ಲೋ ಕ್ರಾಪ್ ಟಾಪ್ಸ್ ಇದೆ ಆ ಥರದ್ದು. ಈ ಟಾಪ್ ಹೇಗಿದೆ? ಚೆನ್ನಾಗಿದೆಯಾ? ತೊಗೊಂಡ್ಲೋ ಬೇಡವಾ? ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್. ಸೊ ಇದು ಎಮ್ ಸೈಜ್ ಇದೆ. ಆ್ಯಂಡ್ ಪ್ರೈಸ್ ಆಫ್ ದಿಸ್ ಕ್ಲಾತ್ ₹499. ಸೊ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಸೊ ಈ ಟಾಪ್ ಹೀಗೆ ಕಾಣುತ್ತೆ. ನನಗೆ ಅಂತೂ ಇಷ್ಟ ಆಯಿತು ಈ ಟಾಪ್. ಐ ಥಿಂಕ್ ಐ ಆಮ್ ಗೋನಾ ಬೈ ದಿಸ್. ಇಡೀ ಚಿಕ್ಕಮಂಗ್ಳೂರು ಹುಡುಕ್ತೆ ಅಪ್ಪ, ಎಲ್ಲೂ ಬಾದಾಮಿ ಮಾವಿನ ಹಣ್ಣು ಸಿಕ್ಕಲೇ ಇಲ್ಲ. ಇಡೀ ಚಿಕ್ಕಮಂಗ್ಳೂರು ಹುಡ್ಕೊಂಡು ರಿಲಯನ್ಸಿಗೂ ಹೋಗಿ ಬಂದೆ, ಅಲ್ಲಾದರೂ ಸಿಗುತ್ತಾ ಅಂತ. ನೀನು ತಂದಿದ್ಯಲ್ಲ ಅದೇ ಥರ ಮಾವಿನ ಹಣ್ಣು ಇಟ್ಟಿದ್ರು. ಮಲ್ಲಿಕಾನೋ ಯಾವುದೋ ಹೇಳಿದ್ರು, ನಂಗೆ ಅದೆಲ್ಲ ಇಷ್ಟನೇ ಆಗಲಿಲ್ಲ.